ಆಹುದೇನು ದೊರೆಯೇ ಅದಾಗಲೇ ಬಂದಿತೇನು ಇಷ್ಟು ಶೀಘ್ರದಲ ಸಮಯವು ನಂಬಲಾಗದಿದೆಯನಗಿನ್ನೂ ಅದೆನಿತು ಸಾಗಿಹುದು ಸಮಯವು ನದಿಯ ಇಳಿಜಾರಿನಲ್ಲಿ ಸಾಗುವ ನಾವೆಯೊಳು ಗರಿಬಿಚ್ಚಿ ಹಾರುತಿಯ ಅನೂಹ್ಯ ಪಕ್ಷಿಯಲೋ ಕಟ್ಟಿಹುದೆನ್ನ ಕಣ್ಣಿಗಿನ್ನು ಕುವರನವನ ಬಾಲಲೀಲೆಗಳು ಮತ್ತ ಆನಂದಧಾಟಗಳು ನಿಜ ಮಗ್ನನಾಗುವುದು ಹೆತ್ತವರ ಮನವು ತಮ್ಮ ಮಕ್ಕಳ ಆಟಪಾಟ ನಲಿವು ಹರ್ಷಗಳಲ್ಲಿ ಸಹಜದಲ್ಲಿ ಅದರವಕ್ಕೆ ಅವಶ್ಯಕವು ತೊಡಗುವುದು ಅರಸನಿಗೆ ತಕ್ಕ ವಿದ್ಯಾಭ್ಯಾಸದಲ್ಲಿ ಅಂತೆ ಬಯಸಿಹೆನು ನಾನು ಖ್ಯಾತನಾಗಬೇಕೆಂದೆನ್ನ ಕುವರನು ಮಹಾಜ್ಞಾನಿ ಅದ್ವಿತೀಯ ಪರಾಕ್ರಮಿ ಎನಿಸಿ ನಮ್ಮೀ ಭರತ ಖಂಡದಲ್ಲಿ ಮತ್ತೆ ಭೂಮಂಡಲದಿ ನಿಜರ್ಹಾಣಿ ನಿಜ ನಿನ್ನ ಹಿತ ನುಡಿ ಸಹಿಸಬೇಕು ನಾವೀ ಅಗಲಿಕೆಯನು ಬಯಸಿರಲು ನಾವು ವರ್ಧಮಾನನ ಸರ್ವತೋಮುಖ ಏಳ್ಗೆಯನು ಬಯಸುವಂತೆ ಬೇರು ವೃಕ್ಷದೇಳಿಗೆಯನು ಮರುದಿನ ಮುಂಜಾನೆ ಮಯೂರವದು ಗರಿ ತೆರೆಯಲೊಡನೆ ಮೇಲೆದ್ದು ತೆರಳಿದರ ರಾಜ ದಂಪತಿಗಳು ಕುವರ ವರ್ಧಮಾನನೊಡನೆ ಕುಲಗುರುವಿನ ಆಶ್ರಮಕ್ಕೆ ಹಿಂಬಾಲಿಸಿ ತರಲವರನು ಬೃಹತ್ತಂಗ ರಕ್ಷಕ ಪಡೆ ಹಿಂಬಾಲಿಸುವಂತೆ ಗಜರಾಜನನು ಆನೆಗಳ ಹಿಂಡದುವೆ ಏ ಏ ಏ ಆ ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಈಗ ಜಿನಬಾಲಕ ವಿದ್ಯಾಭ್ಯಾಸವನ್ನು ಕಲಿಯಲಿಕ್ಕೆ ಗುರುಕುಲಕ್ಕೆ ಹೋಗುವ ಪ್ರಸಂಗವನ್ನು ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಮಹಾಕವಿಗಳು ಬಹಳ ಚಂದದ ರೀತಿಯಲ್ಲಿ ವರ್ಣನೆ ಮಾಡುತ್ತಿದ್ದಾರೆ. ಸಿದ್ಧಾರ್ಥ ಹೇಳ್ತಾನೆ, ಇದು ಸೂಕ್ತ ಸಮಯ. ನಮ್ಮ ವಂಶದ ನಡಾವಳಿಯಂತೆ ಅವನು ಸಕಲ ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳಿದಾಗ ಹೌದಲ್ವದ್ವರೇ ಅಂಥೇಳಿ ಎಷ್ಟು ಬೇಗ ಸಮಯ ಬಂತು. ಈಗ ತಾನೇ ನನ್ನ ಗರ್ಭದಲ್ಲಿ ಜನಿಸಿದ ನೆನಪಾಗ್ತಾ ಇದೆ. ಆಯಿತು, ವಯಸ್ಸಾಗ್ತಾ ಇದೆ. ನದಿ ಇಳಿಜಾರಿನಲ್ಲಿ ಸಾಗುವಾಗ ನಾವೇ ಎಲ್ಲಿ ಗರಿಬಿಚ್ಚಿ ಆರುತಿ ಗರಿ ಪಕ್ಷಿಗಳಿಗೆ ಗರಿ ಬಂದಾಗ ಅವು ಹಾರ್ಕೊಂಡು ಹೋಗ್ತೇವೆ, ತಾಯಿ ಜೊತೆ ಇರುವುದಿಲ್ಲ. ಹಾಗೆ ನಮ್ಮ ಕುವರನ ಬಾಲಲೀಲೆಗಳನ್ನು 8-9 ವರ್ಷ ನಾವು ನೋಡಿದ್ವಿ. ಕಣ್ಣಿಗೆ ಕಟ್ಟುವ ಹಾಗೆ ಆ ಜಿನಬಾಲಕನ ಬಾಲಲೀಲೆಗಳು, ಅದನ್ನು ನೋಡಿದ ನಮಗೆ ಆನಂದ ಇವೆಲ್ಲವೂ ಕೂಡ ಉಂಟಾಗಿದೆ. ಅವನ ಆಟ ಪಾಠ ಎಲ್ಲವೂ ಕೂಡ ನಿತ್ಯ ನೂತನವಾಗಿತ್ತು, ನಿತ್ಯೋತ್ಸವವಾಗಿತ್ತು. ಹಾಗೆ ಅರಸನಿಗೆ ತಕ್ಕ ವಿದ್ಯಾಭ್ಯಾಸ ನನ್ನ ಮಗ ಕಲಿಬೇಕು, ತಾಯಿಯ ಬಯಕೆ ಅದು. ಅವನು ಖ್ಯಾತನಾಗಬೇಕು, ಮಹಾಜ್ಞಾನಿಯಾಗಬೇಕು, ಮಹಾಪರಾಕ್ರಮಿಯಾಗಬೇಕು ನಮ್ಮ ಭರತಖಂಡದಲ್ಲಿ ಅಂತೆ ಆಸೆಯನ್ನು ಪಡ್ತಾಳೆ. ಅದು ಮಾತೃಪ್ರೇಮ, ಅದು ಮಾತೃವಿನ ಆಸೆ. ಹೀಗೆ ಆಗ ಸಿದ್ಧಾರ್ಥ, ಹೌದು ರಾಣಿ, ನಿನ್ನ ಹಿತ ನುಡಿ, ನಾವೀಗ ಅವನ ಅಗಲಿಕೆಯನ್ನು ಸಹಿಸ್ಕೊಳ್ಬೇಕು. ಆ ವರ್ಧಮಾನನ ಸರ್ವತೋಮುಖ ಏಳಿಗೆಯನ್ನು ನಾವು ಬಯಸಬೇಕು. ಯಾಕಂದರೆ ಬೇರು ಹೇಗೆ ವೃಕ್ಷದ ಏಳಿಗೆಯನ್ನು ಅದು ಬಯಸ್ತದೋ, ಬೇರು ಭೂಮಿಯ ಒಳಗಡೆ ಇರ್ತದೆ, ಯಾರಿಗೂ ಕಾಣೋದಿಲ್ಲ. ಬೇರಿನ ಮಹಿಮೆ ಗೊತ್ತಿಲ್ಲ ಯಾರಿಗೂ. ಹಾಗೆ ತಂದೆ ತಾಯಿಗಳ ಮಹಿಮೆಯು ಕೂಡ ಮಕ್ಕಳು ತಿಳ್ಕೊಳ್ಬೇಕು ಈ ಕಾಲದಲ್ಲಿ. ಈ ದಿಸೆಯಲ್ಲಿ ಮರುದಿನ ಮುಂಜಾನೆ ಹೇಳ್ತಾರೆ, ಎದ್ದು ಬಾಲಕ ವರ್ಧಮಾನನ ಜೊತೆ ಆ ಆಶ್ರಮಕ್ಕೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಮಹಾರಾಜ ಹೋಗಬೇಕಾದ್ರೆ ಬೃಹತ್ ಅಂಗರಕ್ಷಕ ಪಡೆ ಹಿಂಬಾಲಿಸ್ತದೆ, ಗಜರಾಜನು ಹೋದಾಗ ಆನೆಗಳು ಹೇಗೆ ಹಿಂಬಾಲಿಸ್ತವೋ ಹಾಗೆ ಹಿಂಬಾಲಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅತ್ಯಂತ ಹೃದಯಂಗಮ ಸನ್ನಿವೇಶ. ಆ ಜಿನಬಾಲಕನ ಬೀಳ್ಕೊಡುಗೆಯನ್ನು ಆ ಗುರುಕುಲಕ್ಕೆ ಅವನನ್ನು ಬೀಳ್ಕೊಡ್ತಕ್ಕಂಥ ಪ್ರಸಂಗವನ್ನು ಇಲ್ಲಿ ಮಾತೃಹೃದಯ, ಪಿತೃಹೃದಯ ಎರಡನ್ನು ಸಂಯೋಜನೆಗೊಳಿಸಿರ್ತಕ್ಕಂಥ ರೀತಿ ಅತ್ಯಂತ ಮನೋಜ್ಞವಾಗಿ ಮೂಡಿದೆ. ನಮಸ್ಕಾರ.